ಶ್ರೀ ಮಹಾಗಣಪತೇ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತ ಯೋಚನೆ ಮಾಡ್ತಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಇನ್ನು ಮುಂದೆ ಲಂಕಾ ಸಂಸ್ಕೃತಿ ಬಗ್ಗೆ ಯೋಚನೆ ಮಾಡಬೇಕು, ತಿಳ್ಕೋಬೇಕು, ನೋಡಬೇಕು ಅಂತ ಆಸೆ ಬಂತು. ಲಂಕಿಣಿ ಸಂಹಾರದ ನಂತರ ಒಳಗೆ ನುಗ್ಗಿದ ಹನುಮಂತ ಮರಗಳ ನೆರಳನ್ನು ನಡೀತಾ ಶರವೇಗದಿಂದ ಮುಂದೆ ಹೋಗ್ತಾನೆ. ಪ್ರತಿಯೊಂದು ಮನೆಯನ್ನು ಪರಿಶೀಲಿಸ್ತಾ ಇದ್ದಾನೆ. ನೆರಳು ಇರೋದು ಒಳ್ಳೆಯದಾಯ್ತು ಅವನಿಗೆ. ಯಾಕೆಂದರೆ ಚಂದ್ರನನ್ನು ಹಾಗೆ ಹೊಗಳ್ತಾ ಇದ್ದಾನೆ. ನೀನು ಇರೋದ್ರಿಂದ ತಾನೇ ನೆರಳೊಳಗೆ ಹೋಗ್ತಾ ಇದ್ದೀನಿ, ಬಿಡು ಪರವಾಗಿಲ್ಲ, ನಂಗೆ ದಾರಿನೂ ಕಾಣಿಸ್ತಾ ಇದೆ ನನಗೆ ಅಂತ ಆ ವೈಭವವನ್ನು ನೋಡ್ತಾ ಇದ್ದಾನೆ. ಹೆಜ್ಜೆ ಹೆಜ್ಜೆಗೂ ಆಶ್ಚರ್ಯ ಪಡ್ತಾ ಇದ್ದಾನೆ. ಒಂದು ಮನೆ ಇದ್ದಂಗೆ ಒಂದು ಮನೆ ಇಲ್ಲ, ಒಂದು ಬೀದಿ ಇದ್ದಂಗೆ ಇನ್ನೊಂದು ಬೀದಿ ಇಲ್ಲ. ಇದನ್ನು ನೋಡಿಲ್ಲ ನಾನು ಈ ಥರದ್ದು. ಅಷ್ಟು ಸುವ್ಯವಸ್ಥಿತವಾಗಿರ್ತಂಥದ್ದು ಲಂಕಾಪಟ್ಟಣ. ಆಗಲೇ ಎಲ್ಲ ಕಡೆಯಿಂದಲೂ ಡ್ರೈನೇಜ್ಗಳು ಒಳಗಿತ್ತಂತೆ. ಇವಾಗೇನು ನಾವು ಅನ್ಕೋತೀವಿ ಭಾಳ ಬಂದ್ಬಿಟ್ವೆ ನಮಗೆ ಹಾಗೆ ಹೀಗೆ ಅಂತ. ಆವಾಗಲೇ ಆಗಿಂದಲೇ ಪ್ರತಿ ಮನೆಗೂ ಕೂಡ ನಲ್ಲಿಗಳಿತ್ವಂತೆ. ಅಂದರೆ ನೀರು ಕೂಡ ಆ ರೀತಿಯಾದಂಥ ಸಪ್ಲೈ ಇತ್ತು ಅಂತ ಹೇಳ್ತಾರೆ. ಹಾಗೆ ನೋಡ್ತಾ ಅವನಿಗೆ ಅನೇಕ ವಿಚಿತ್ರಗಳು, ವಿಶೇಷಗಳು ಕೂಡ ಕಾಣಿಸೋದುವಂತೆ. ಒಂದ ಎರಡ, ಆ ಊರಿನಲ್ಲಿ ಒಂದು ಮಾತ್ರ ದೊಡ್ಡ ವಿಚಿತ್ರ ಕಾಣಿಸ್ಬಿಡ್ತಾ ಇದೆ. ಗಂಡಸರು ಹೆಂಗಸರು ಕಂಠಪೂರ್ತಿ ಕುಡಿದು ಮೈಮರೆತು ತೂರಾಡ್ತಾ ಹಾಡು ನೃತ್ಯಗಳನ್ನು ಮಾಡ್ತಾ ಇದ್ದಿರೋದೇ ವಿಚಿತ್ರವಾಗಿ ಕಾಣಿಸ್ತಿರೋದು. ಇನ್ನೇನು ವಿಚಿತ್ರ ಕಾಣಿಸ್ತಿಲ್ಲ. ಕಂಠಪೂರ್ತಿ ಕೊಡ್ತಿದ್ದಾರೆ. ದೊಡ್ಡವರು ಚಿಕ್ಕವರು ಹೆಂಗಸರು ಮಕ್ಕಳು ಅಂತ ಇಲ್ವೇ ಇಲ್ಲ, ಎಲ್ಲರೂ. ಈ ದೃಶ್ಯವನ್ನು ನೋಡಿದ್ರೆ ಇವ್ರಿಗೆ ಊಟ ಇಲ್ವನ್ನ ಬರೀ ಮಧ್ಯವೇನೋ ಇದೆ ಅಂತ ಕಾಣುತ್ತೆ, ಬರೀ ಹೆಂಡ ಅಂತ ಕಾಣುತ್ತೆ ಇವರಿಗೆಲ್ಲ. ಇಷ್ಟೇ ಕುಡಿತಾರೇನೋ ಅನಿಸ್ಬಿಡುತ್ತೆ ನಮಗೆ. ಆ ರೀತಿಯಾದ ಹನುಮಂತನಿಗೆ ವಿಚಿತ್ರ ಕಾಣಿಸ್ತು. ಈ ದೃಶ್ಯವನ್ನು ನೋಡಿದ್ರೆ ಧರ್ಮಬದ್ಧವಾದ ಸಂಬಂಧದ ಬಗ್ಗೆ ಅಷ್ಟಾಗಿ ಹಚ್ಕೊಂಡಂತೆ ಕಾಣಲಿಲ್ಲ ಇವರು ಯಾರೂ. ಹೆಂಗಸರು ಮಕ್ಕಳು ಮರ್ಯಾದೆ ಮಾನ ಅನ್ನೋದು ಇವ್ರಿಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಇದೆಂಥ ಸಂಸ್ಕೃತಿ ಅಯ್ಯ, ನಾನೇನೋ ಅಂದ್ಕೊಂಡೆ. ಇರಲಿ, ವಿದ್ಯಾವಂತನಿಗಿಂತ ಬಲಶಾಲಿಗಳೇ ಹೆಚ್ಚಿನ ಗೌರವ ಇದ್ದಂತೆ ಕಾಣ್ತಾ ಇತ್ತಿಲ್ಲಿ. ಯಾರಿಗೆ ಹೆಚ್ಚಿನ ಬಲ ಇದೆಯೋ ಅವರೇ ದೊಡ್ಡವರು. ದುಡ್ಡಿದ್ದವನು ದೊಡ್ಡಪ್ಪ ಅನ್ನೋ ಹಾಗೆ. ಅದೇ ಈಗ ಸುಳ್ಳು ಅಂತ ಇಟ್ಕೊಳ್ಳಿ. ಹಾಗೆ ಯಾರಿಗೆ ಬಲ ಇದೆಯೋ, ತೋಳು ಬಲ ಯಾರಿಗಿದೆಯೋ ಅವರು ದೊಡ್ಡವರು. ವಿದ್ಯಾಬಲ ಇರತಕ್ಕಂಥವ್ರಿಗಲ್ಲ, ಹಣಬಲ ಇದ್ದವನಿಗೂ ಇಲ್ಲ ಅಲ್ಲಿ ಅನ್ನೋದು ಅರ್ಥ ಆಯ್ತೀಗ. ಸೈನ್ಯದವರಿದ್ದ ಪ್ರದೇಶದಲ್ಲಿ ಮಾತ್ರ ಶಿಸ್ತು ಎದ್ದು ಕಾಣ್ತಾ ಇತ್ತು. ಎಲ್ಲೆಲ್ಲಿ ಸೈನ್ಯ ಇದೆಯೋ ಎಲ್ಲೆಲ್ಲಿ ಅಲ್ಲಲ್ಲಲ್ಲಿ ಸಣ್ಣ ತುಕಡಿಗಳಿತ್ತು. ಅಲ್ಲಲ್ಲಿ ಮಾತ್ರ ತುಂಬ ಶಿಸ್ತಿನಿಂದ ಅವರು ವ್ಯಾಯಾಮವನ್ನು ಮಾಡ್ತಾಯಿದ್ರು. ಅದು ಮಾತ್ರ ಕಾಣಿಸ್ತಿದೆ. ಒಳ್ಳೆ ನೀಟಾದ ಅಂತ ಡ್ರೆಸ್ಸನ್ನು ಹಾಕ್ಕೊಂಡು ನೀಟಾಗಿ ಟಿವಿಯಾಗಿ ನಡೀತಾ ಕಾವಲು ಕಾಯ್ತಾ ತುಂಬ ಶಿಸ್ತನಾಗಿದ್ದರಲ್ಲಿ. ಅದು ಮಾತ್ರ ಅವನ ಕಂಟ್ರೋಲಲ್ಲಿದೆ ಅಂತ ಕಾಣಿಸುತ್ತೆ. ಬಾಕಿದೆಲ್ಲ ಇಲ್ಲ ನಾವೇನೋ ಅನಿಸುತ್ತೆ. ಕೆಲವು ಕೇರಿಗಳಲ್ಲಿ ಮಾಟ ಮಂತ್ರಾದಿಗಳು ಕಾಣಿಸ್ತಾ ಇತ್ತು. ಕೆಲವು ಒಂದು ಬೀದಿಗಳಲ್ಲಿ ಮಂತ್ರ ಹಾಕೋರು, ಮಾಟ ಮಾಡೋರು, ಭಯಂಕರವಾಗಿ ಅರ್ಚಾಡ್ಕೊಳ್ಳೋರು, ಕಿರ್ಚಾಡ್ಕೊಳ್ಳೋರು, ಮೈ ಮೇಲೆ ದೇವರು ಬಂದಿದ್ದವರು, ಮೈ ಮೇಲೆ ದೆಯ್ಯ ಬಂದಿರೋರು, ಇವೆಲ್ಲ ಕಾಣಿಸ್ತಾ ಇತ್ತು ಅವನಿಗೆ. ಇನ್ನು ಕೆಲವು ಕಡೆ ಯಜ್ಞದೀಕ್ಷೆಯಲ್ಲಿ ಇರ್ತಕ್ಕಂಥವರು ಕಾಣಿಸಿದ್ರು. ಈ ರಾಕ್ಷಸರಾದರೂ ಕೂಡ ಯಜ್ಞದೀಕ್ಷೆಯಲ್ಲಿದ್ದಾರೆ, ಹೋಮ ಹವನಾದಿಗಳು ಮಾಡ್ತಿದ್ದಾರೆ, ಅಗ್ನಿ ಕಾರ್ಯಾದಿಗಳು ಮಾಡ್ತಾ ಇದ್ದಾರೆ. ಏನೋ ಆಶ್ಚರ್ಯ ಆಯ್ತು ಇವನಿಗೆ. ಪ್ರಜೆಗಳು ಸಾಮಾನ್ಯವಾಗಿ ಸುಂದರವಾಗಿದ್ದರೂ ಅಲ್ಲಲ್ಲಿ ವಿಕೃತ ಆಕಾರದ ಸ್ತ್ರೀಯರು ಪುರುಷರು ಎಲ್ಲರೂ ಕಾಣ್ರು. ಒಳ್ಳೊಳ್ಳೆ ಅಲಂಕಾರವಾಗಿ ಇದ್ದರೂ ಕೂಡ ಸುಮಾರು ಕಡೆ ಎಲ್ಲ ತುಂಬ ಅಲಂಕಾರವಾಗಿದ್ದರು. ಇವರು ರಾಕ್ಷಸರೇನಾ ಅನ್ನೋ ಹಾಗೆ ಇಲ್ಲ. ಯಾಕೆಂದರೆ ಅವರಿಗೆ ಎರಡು ರೀತಿ ಮಾಯಾವಿಗಳಾಗುವಂಥ ಶಕ್ತಿ ಅವರಿಗಿತ್ತು.
ಸುಂದರಾಕಾರರು ಆಗಬಲ್ಲರು, ಕ್ರೂರಿಗಳಾಗಿ ರಾಕ್ಷಸರು ಆಗಬಲ್ಲರು. ಮುಂದೆ ಹೋಗೋಣ ಏನು ನಡೆಯುತ್ತೆ ಅಂತ.